4 ದಿನ ಮುಂಚಿತವಾಗಿಯೇ ಭಾರತಕ್ಕೆ ಕಾಲಿಟ್ಟಿದ್ದ ಮಾನ್ಸೂನ್ ಮಾರುತಗಳು ಈ ಬಾರಿ ನಿರೀಕ್ಷೆಗಿಂತ ಹೆಚ್ಚು ಮಳೆ ಸುರಿಸುತ್ತವೆ ಎಂದು ವರದಿಯಾಗಿತ್ತು. ಆದರೆ ಮಾನ್ಸೂನ್ ಮಾರುತಗಳ ದಿಢೀರ್ ವಿರಾಮದಿಂದಾಗಿ ದೇಶದಲ್ಲಿ ಶೇಕಡ 25ರಷ್ಟು ಕೊರತೆ ಎದುರಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಈ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಮಾಹಿತಿ ನೀಡಿದ್ದು, ನೈಋತ್ಯ ಮಾನ್ಸೂನ್ ಮುಖ್ಯ ಭೂಭಾಗಕ್ಕೆ ಬಲವಾದ ಪ್ರವೇಶ ಮಾಡಿದ ನಂತರ ವಿರಾಮ ತೆಗೆದುಕೊಂಡಿದೆ. ಇದರ ಪರಿಣಾಮವಾಗಿ 2025ರ ಋತುವಿನ ಮೊದಲ ವಾರದಲ್ಲಿ ಸುಮಾರು 25% ಕೊರತೆ ಉಂಟಾಗಿದೆ ಎಂದು ಹೇಳಿದೆ. ಜೂನ್ 1ರಿಂದ ಜೂನ್ 8ರವರೆಗೆ ಮಳೆ 20.4 ಮಿಲಿಮೀಟರ್ ದಾಖಲಾಗಿದೆ. ಆದರೆ ಈ ಅವಧಿಯಲ್ಲಿ ಸಾಮಾನ್ಯ ಮಟ್ಟ ಅಂದರೆ ಸುಮಾರು 27.2 ಮಿಲಿಮೀಟರ್ ಮಳೆಯಾಗುತ್ತಿತ್ತು ಎಂದು ಹೇಳಲಾಗಿದೆ. ಮೇ 29ರ ಸುಮಾರಿಗೆ ಮಹಾರಾಷ್ಟ್ರ ಮತ್ತು ಉತ್ತರ ಬಂಗಾಳದ ಕೆಲವು ಭಾಗಗಳಲ್ಲಿ ಮಾನ್ಸೂನ್ ಸ್ಥಗಿತಗೊಂಡಿದೆ. ಆದರೆ ದಕ್ಷಿಣ ಪರ್ಯಾಯ ದ್ವೀಪ ಭಾರತದ ಮೇಲೆ ಮಾನ್ಸೂನ್ ಸಕ್ರಿಯ ಹಂತವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಜೂನ್ 12 ಮತ್ತು 15ರ ನಡುವೆ ಕರ್ನಾಟಕದ ಮೇಲೆ ಮತ್ತು ಜೂನ್ 13 ಮತ್ತು 15ರ ನಡುವೆ ಕೊಂಕಣ ಮತ್ತು ಗೋವಾದಲ್ಲಿ ಭಾರಿ ಮಳೆ ಮತ್ತು ಪ್ರತ್ಯೇಕವಾದ ಭಾರಿ ಮಳೆಯಾಗುತ್ತದೆ. ಏತನ್ಮಧ್ಯೆ ಬಾರ್ಕ್ಲೇಸ್ ತನ್ನ ವರದಿಯಲ್ಲಿ ಪ್ರಮುಖ ಖಾರಿಫ್ ಬೆಳೆಗಳಲ್ಲಿ ಅಕ್ಕಿ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳು ಹಣದುಬ್ಬರವನ್ನು ನಿಯಂತ್ರಣದಲ್ಲಿಡಲು ಈ ಋತುವಿನಲ್ಲಿ ಮಳೆಯ ಪ್ರಾದೇಶಿಕ ಮತ್ತು ಸಕಾಲಿಕ ವಿತರಣೆಯು ನಿರ್ಣಾಯಕವಾಗಿರುತ್ತದೆ ಎಂದು ಹೇಳಿದೆ. ಮೇ 29ರ ಹೊತ್ತಿಗೆ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹವು ಒಟ್ಟು ಸಾಮರ್ಥ್ಯದ ಶೇಕಡ 30ರಷ್ಟಿದ್ದು, ಈ ಸಮಯದಲ್ಲಿ 10 ವರ್ಷಗಳ ಸರಾಸರಿ ಶೇಕಡ 25ಕ್ಕಿಂತ ಹೆಚ್ಚಾಗಿದೆ. ಕಳೆದ ವರ್ಷ ಈ ಪ್ರಮಾಣ ಶೇಕಡ 23 ಆಗಿತ್ತು. ಜಲಾಶಯದ ಹೆಚ್ಚಿನ ಮಟ್ಟವು 2024ರಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಾನ್ಸೂನ್ ಮಳೆ ಪ್ರತಿಬಿಂಬಿಸುತ್ತಿದೆ.